ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತ ಪೃಥ್ವಿ ಚಾನಲ್. ಇವತ್ತು ನಾನು ಚೋಲ ಮಸಾಲೆಗೆ ದೋಸೆಗೆ ಚೋಲ ಮಸಾಲ ಮಾಡ್ತಾಯಿದ್ದೀನಿ. ಸೊ ನೈಟೇ ಚೆನ್ನ ದಾಲ್ನ ನಾನು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಬಿಟ್ಟೆ ನೆನೆಸಿರ್ತೀನಿ, ಯಾಕೆಂದರೆ ಕ್ಲೀನಾಗಿ ಕಾಳು ನೆಂದಿರುತ್ತೆ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಬೇಗ ಬೇಕಾಗಿರೋದ್ರಿಂದ ಬೆಳಗ್ಗೆನೇ ಬೇಕಲ್ಲ ಅಂತ ಹೇಳ್ಬಿಟ್ಟು ಬಿಸಿ ನೀರಲ್ಲಿ ನೆನೆಸಿದ್ದೆ. ಸೊ ಈ ಥರ ಕ್ಲೀನಾಗಿ ದಪ್ಪಗೆ ಆಗಿದೆ ನೋಡಿ. ಅದನ್ನು ನಾನು ಮತ್ತೆ ನೆನೆಸಿದ ನೀರಲ್ಲಿ ಚೆಲ್ಬಿಟ್ಟು ಮತ್ತೆ 2 ಸಲ ವಾಶ್ ಮಾಡ್ಕೊಂಬಿಡ್ತೀನಿ. 2-3 ಸಲ ಕ್ಲೀನಾಗಿ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಅದಕ್ಕೆ 2 ಆಲೂಗಡ್ಡೆ ಹಾಕಿದ್ದೀನಿ ನಾನು. ನೀವು ಕಾಳು ನಾನು ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಕಾಳು ಬೇಡ ಅಂತ ಹೇಳ್ಬಿಟ್ಟು. ಜಾಸ್ತಿ ತಿನ್ನಲ್ಲ ಮಕ್ಕಳು, ಅದರಿಂದ ಜಾಸ್ತಿ ನಾನು ಹಾಕಿಲ್ಲ. ನಿಮಗೆ ಕಾಳು ಇಷ್ಟು ಹಾಕ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ 3 ಜನ ತಿನ್ನೋದ್ರಿಂದ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ 2-3 ಸಲ ವಾಶ್ ಮಾಡಿದ್ಮೇಲೆ ಆಲೂಗಡ್ಡೆ ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಡಿ. ಮತ್ತು ಅದ್ರ ಜೊತೆ ಹಾಕೋದ್ರಿಂದ ಕಾಳು ಜೊತೆ ಸಿಪ್ಪೆ ಬೇಡ. ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಅದಕ್ಕೊಂಚೂರು ಕಲ್ಲುಪ್ಪು ಹಾಕಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕ್ಲೋಸ್ ಮಾಡಿ ಇಡ್ತೀನಿ. ಒಂದು 5 to 6 ಟೈಮ್ಸ್ ಎಷ್ಟು ಸಲ ಕೂಗುತ್ತೋ ಕಾಳಿಗೆ ಕ್ಲೀನಾಗಿ ಬೆಂದರೆ ಅದು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಟೊಮೆಟೊ ಮತ್ತು ಈರುಳ್ಳಿನ ಈ ಥರ ದಪ್ಪಗೆ ಕಟ್ ಮಾಡ್ಕೊಳ್ಳಿ. ಅದು ಯಾಕೆಂದರೆ ಮಿಕ್ಸಿ ಮಾಡ್ತೀನಿ ನಾನು, ಹಾಗೆ ಹಾಕಲ್ಲ. ಟೊಮೆಟೊ ಪೂರಿ ಮತ್ತು ಆನಿಯನ್ ಪೂರಿ ಮನೆಯಲ್ಲೇ ಮಾಡ್ಬೋದು, ಅದು ಈ ಥರ ಮಿಕ್ಸಿ. ಸೊ ಆನಿಯನ್ ಕಟ್ ಮಾಡಿರೋದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡಿ. ಈ ಥರ ಪೇಸ್ಟ್ ಟೈಪಲ್ಲಿ ಆಗುತ್ತೆ. ಸೊ ಅವಾಗ ಬೇಗನೂ ಆಗುತ್ತೆ ನಿಮಗೆ. ಮತ್ತು ಇದು ಗೊಜ್ಜು ಬಂದುಬಿಟ್ಟು ಕ್ಲೀನಾಗಿ ಗ್ರೇವಿ ಆಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗೂ ಇರುತ್ತೆ. ಸೊ ಈ ಥರ 2 ಪೂರಿ ಮಾಡಿ ಸಪ್ರೇಟಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಬೇಕು, ಅದು ನಾವು ಮನೆಯಲ್ಲೇ ಮಾಡೋದು. ನಾವು ಹೊರಗಡೆಯಿಂದ ತರಲ್ಲ, ಸ್ಮೆಲ್ ಇರುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಬಾಣಲಿ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಫಸ್ಟಿಗೆ ಚಕ್ಕೆ ಹಾಕ್ತಾಯಿದ್ದೀನಿ, ಆಮೇಲೆ 3 ಯಾಲಕ್ಕಿ ಮತ್ತು ಬಾತೆಲೆ ಒಂದು 4ರಿಂದ 5 ಹಾಕಿ ಸಾಕು. ನಾನು ಇನ್ನು ಎಕ್ಸ್ಟ್ರಾ ಏನೋ ಫ್ಲವರೆಲ್ಲ ಏನೂ ಹಾಕಲ್ಲ, ಅದಕ್ಕೆಲ್ಲ ಮಸಾಲೆ ಫ್ಲವರ್ಸ್ ಇರುತ್ತಲ್ಲ ಅದೆಲ್ಲ ಹಾಕಲ್ಲ ನಾನು, ಜಾಸ್ತಿ ಬೇಡ ಗಟ್ಪಟ್ಟು ಅನ್ಸುತ್ತೆ ಅಂತ. ಅದು ಹೀಗೆ ನಾನು ಮಾಮೂಲಿ ಗ್ರೀನ್ ಚಿಲ್ಲಿ ಇದೇ ಥರ ದೊಡ್ಡದಾಗಿ ಹಿಟ್ಟಾಕ್ಬಿಡ್ತೀನಿ, ತೆಗಿಯೋಕ್ಕೆ ಈಸಿ ಇರುತ್ತೆ, ಖಾರನೂ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಅಂತ ಸುಮ್ಮನೆ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಸೊ ಅದೆರಡು ಸ್ವಲ್ಪ ಬಾಯ್ಲ್ ಆದಮೇಲೆ ಗ್ರೀನ್ ಚಿಲ್ಲಿ ಖಾರ ಬಿಟ್ಕೊಂಡ್ಮೇಲೆ ಸಣ್ಣ ಮಾಡಿಬಿಟ್ಟು ಫಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬೋದು. ನಾನು ಫಸ್ಟೇ ಆನಿಯನ್ ಹಾಕ್ಬಿಟ್ಟೆ ಮಾಡಿಬಿಟ್ಟು ಅರ್ಜೆಂಟಲ್ಲಿ. ಸೊ ಆನಿಯನ್ನ ನಾವು ಪೂರ್ತಿ ಪೇಸ್ಟ್ ಟೈಪ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡಬೇಕು. ಆನಿಯನ್ ಹಾಕಿ ನೋಡಿ, ಈ ಥರ ಪೇಸ್ಟ್ ಮಾಡಿಟ್ಟಿರೋದನ್ನು ಒಂದು ಬಟ್ಲಿಗೆ ತೆಗಿಟ್ಕೊಂಡಿದ್ದೆ. ಫಸ್ಟ್ ಒಂದೇ ಜಾರು ಸಾಕು. ಅದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದು ಒಂದು ಸೈಡಲ್ಲಿ ತೆಗಿಟ್ಬಿಟ್ಟು ಮತ್ತೆ ಅದಕ್ಕೆ ಟೊಮೆಟೊ ಹಾಕಿ ಟೊಮೆಟೊ ಪುರಿನೂ ಮಾಡಿಟ್ಟಿದ್ದೀನಿ. ಸೊ ಆನಿಯನ್ದು ಸ್ವಲ್ಪ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡಿ. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಸ್ಮೆಲ್ಲು ಗಟ್ ಅನಿಸ್ಬಿಡುತ್ತೆ, ಹಾಗೆ ಹಾಕಿಬಿಟ್ರೆ ಸ್ವಲ್ಪ ಅದೆಲ್ಲ ಎಣ್ಣೆಯಲ್ಲಿ ಮಗ್ಗಬೇಕು. ಈರುಳ್ಳಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನೋಡಿ, ಈ ಥರ ಬೆಂದಿದೆ ಇದು ಆಲೂಗಡ್ಡೆ ಮತ್ತು ಚೆನ್ನಾಗಿ ನೋಡಿ. ಈ ಥರ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೇ ಕ್ಲೀನಾಗಿ ಪಿಸ್ ಆಗುತ್ತೆ. ಆವಾಗ ಮಕ್ಕಳಿಗೆ ತಿನ್ನೋಕ್ಕೆ ಸರಿ, ನಂಚ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಅದನ್ನು ಬಿಟ್ಟೇ ಬಿಡ್ತಾರೆ. ಸೊ ಈ ಥರ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದನ್ನು ಮತ್ತು ಆನಿಯನ್ ಸ್ವಲ್ಪ ಪೇಸ್ಟ್ ಎರಡೂ ಕಲಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದೆರಡ್ರದ್ದು ಸ್ಮೆಲ್ ಹೋಗಲಿ, ಘಾಟ್ ಇರುತ್ತಲ್ಲ, ಸೊ ಅದಕ್ಕೆ 2 ಸ್ಮೆಲ್ ವಾಸನೆ ಹೋಗಲಿ. 2 ನಿಮಿಷ ಬಿಟ್ಬಿಟ್ಟು ಮತ್ತು ನೀವು ಟೊಮೆಟೊ ಪೂರಿ ಏನು ಮಾಡಿರ್ತೀರ ಅದನ್ನು ಆ್ಯಡ್ ಮಾಡ್ಬೋದು. ನೋಡಿ, ಟೊಮೆಟೊ ಪೂರಿ ಕೂಡ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಬೇಗನೂ ಆಗುತ್ತೆ ಟಿಫನ್ಗೆ, ಮತ್ತು ಮಕ್ಕಳಿಗೂ ಬಾಯಿಗೆ ಸಿಗೋಲ್ಲ, ಕ್ಲೀನಾಗಿ ತಿಂತಾರೆ ಅವಾಗ. ಇಲ್ಲಾಂದರೆ ಎಲ್ಲ ಸೈಡಿಗೆ ತೆಗೆದಿಟ್ಬಿಟ್ಟು ಬರೀ ಗೊಜ್ಜು ತಿಂತಾರೆ. ಸೊ ಇದನ್ನೇ ನಾವೇ ಹಾಗೆ ಮಾಡಿಬಿಡ್ಬೋದು. ನಾನು ಎಕ್ಸ್ಟ್ರಾ ಏನು ಮಸಾಲೆ ಎಲ್ಲ ಹಾಕಲ್ಲ, ಊಟದ ಸ್ಟೈಲ್ ಅನ್ನೋದು ಸಿಂಪಲಾಗಿ ಮಾಡ್ತಾರೆ ಅನ್ಕೊಬಿಡಿ. ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಅಲ್ಲಿಗಿನ್ನ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗಿರುತ್ತೆ ನನ್ನ ಇಂಟೆನ್ಷನ್. ನೀವು ಬೇಕಾದ್ರೆ ಮಾಡಿ ನೋಡಿ ಒಂದ್ಸಲಿ, ಈಸಿ ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಸ್ವಲ್ಪ ಊರಿನೂ ಜೋರು ಮಾಡಿದ್ದೀನಿ ಅಂತ. ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಈ ಥರ ಕುದ್ದು ಕ್ಲೀನಾಗದು ಆಯಿಲ್ ಕಂಟೆಂಟ್ ಮೇಲೆ ಬಂದಂಗಾಗುತ್ತೆ. ಇವಾಗ ಅದಕ್ಕೆ ನೀವು ರೆಡ್ ಚಿಲ್ಲಿ ಪೌಡರ್, ನಾನು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಏಕೆಂದ್ರೆ ಧನಿಯಾ ಪೌಡರ್ ಕೂಡ ನಾನು ಹಾಕಿಲ್ಲ, ಸಪ್ರೇಟಾಗಿ ಬರೀ ರೆಡ್ ಚಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಮತ್ತು ಅದಕ್ಕೆ ಗರಂ ಮಸಾಲೆ ಹಾಕ್ಕೋಬೋದು. ಇಲ್ಲ ಗರಂ ಮಸಾಲೆ ಇಲ್ಲ ಅಂತ ಹೇಳಿದ್ರೆ ನೀವು ಚಕ್ಕೆ ಲವಂಗ, ನಾನು 2 ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ, ಚಕ್ಕೆ ಲವಂಗ ಪೌಡರು. ಸೊ ಅದನ್ನು ಮಾತ್ರ ಹಾಕೋದು, ಲೈಟಾಗಿ ಹಾಕ್ಕೊಳ್ಳಿ, ತುಂಬ ಮಸಾಲೆ ಬೇಡ, ಹೊಟ್ಟೆ ಉರಿಯುತ್ತೆ. ಸೊ ಅದರಿಂದ ಬರೀ ಚಕ್ಕೆ ಲವಂಗ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಗರಂ ಮಸಾಲ ಒಂದು ಹಾಕಿದ್ರೆ ಒಂದನ್ನು ಇದು ಮಾಡಿ ಅಡಿಷ್ನಲ್ ಹಾಕಿ ಒಂದು ಮಾತ್ರ ಯಾವುದಾದ್ರು ಒಂದು ಹಾಕಿ, ಗರಂ ಮಸಾಲ ಇಲ್ಲ ಇದು. ಮತ್ತು ಅಲ್ಲಿಗೆ ನಾನು ಹಾಕಿದ್ದೆ ಉಪ್ಪು, ಇಲ್ಲಿಗೆ ಒಂದು ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಗೊಜ್ಜಿಗೆ ಬೇಕೇ ಆಗುತ್ತೆ ಟೇಸ್ಟು.
ಅದು ಚೆನ್ನ ದಾಲ್ಗೆ ಮತ್ತು ಆಲೂಗಡ್ಡೆಗೆ ಸ್ವಲ್ಪ ಇಳಿಲಿ ಅಂತಲೇ ಹಾಕಿದ್ದೆ, ಟೇಸ್ಟ್ ಬರಲಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ ಬರೀ ಕಾಳು ತಿಂದರೆ ಮಕ್ಕಳಿಗೆ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಹಾಕಿದ್ದೆ, ಇಲ್ಲಿಗೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು, ಸಾಲ್ಟ್ ಎಷ್ಟು ಬೇಕಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಅವಾಗ ಏನಾಗುತ್ತೆ, ಗ್ರೇವಿ ಕ್ಲೀನಾಗಿ ಕುದ್ದು ಎಣ್ಣೆ ಇಲ್ಲಿ ಬರುತ್ತೆ, ಅವಾಗ ಅದು ಹಾಕಿದೆ ಅಂತೇಳಿ. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಡಿ. ಇಟ್ಟಾದಮೇಲೆ ಇಲ್ಲಿ ನೋಡಿ ಆಲೂಗಡ್ಡೆ ಏನಿದೆ ಅದನ್ನು ಮಾತ್ರ ಕ್ವೀಸ್ ಮಾಡ್ಕೊಳ್ಳಿ ನೀವು, ಕಾಳೇನೂ ಮಾಡೋಕ್ಕೆ ಹೋಗಬೇಡಿ, ಆಲೂಗಡ್ಡೆ ಮಾತ್ರ ಕ್ವೀಸ್ ಮಾಡಿಬಿಡಿ. ಚೆನ್ನಾಗಿ ಬರುತ್ತೆ ಅವಾಗ. ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ನೀರು ಬರೀ ಕಾಳು ಹಾಕ್ಬಿಟ್ರೆ, ಹಾಗೆ ಹಾಕ್ಬಿಟ್ರೆ ಆಲೂಗಡ್ಡೆನ ನೀರು ಹಾಕ್ತೀವಲ್ಲ ಅದೇ ಬೆಂದಿದ್ದ ನೀರು ಹಾಕ್ಬಿಡ್ತೀನಿ ನಾನು. ಅದಕ್ಕೆಂದರೆ 2-3 ಸಲ ವಾಶ್ ಮಾಡಿರ್ತೀವಿ, ಮತ್ತು ಇದಕ್ಕೂ ನಾವು ಫಿಲ್ಟರ್ ನೀರೇ ಹಾಕಿ ನಾವು ಬೇಯಿಸಿರ್ತೀವಲ್ಲ. ಸೊ ಅದನ್ನು ಅದೇ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆ ಕಟ್ಟನ್ನ ಅದನ್ನು ಹಾಕ್ಬಿಡಿ. ನೀರೇ ಬೇರೆ ಎಕ್ಸ್ಟ್ರಾ ಹಾಕೋದು ಬೇಡ, ಪ್ಲೈನ್ ವಾಟರು ಅದನ್ನೇ ಹಾಕ್ಬಿಟ್ಟು ಬೇಕಾದ್ರೆ ಕುಕ್ಕರ್ ಏನು ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ವಿ ಲಾಸ್ಟಾಗಿ ಹಾಕೋಕ್ಕೆ. ಇದೇ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಅಂತ ನಾನು ನೀರೇ ಆ್ಯಡ್ ಮಾಡಲ್ಲ. ನೋಡಿ ಇಷ್ಟು ಕನ್ಸಂಟ್ರೇಷನಲ್ಲಿ ಇರುತ್ತೆ, ಸಾಕು ಇಷ್ಟೇ. ಇದನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಅದು ಮಸಾಲೆ ಏನಿದೆ ಅದು ಚೆನ್ನಾಗಿ ಸ್ವಲ್ಪ ಕುದಿಯುತ್ತೆ. ನೋಡಿ ಈ ಥರ ಬೆಂದಿದೆ, ಆಲ್ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರಬೇಕು ನೀವು ಸೈಡಲ್ಲಿ, ಅಷ್ಟೇ, ಇನ್ನೇನು ಮಸಾಲೆ ಹಾಕಲ್ಲ. ಈ ಥರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಎಲ್ಲ ಆಗಿದೆ ಟೇಸ್ಟ್ ನೋಡ್ಕೊಳ್ಳಿ ಒಂದ್ಸಲಿ, ಉಪ್ಪು ಖಾರ ಎಲ್ಲ ಸರಿಗಿದೆ ಅಂದಾಗ ಲಾಸ್ಟಲ್ಲಿ ಆನಿಯನ್ ಇದು ಕೊರಿಯಂಡರ್ ಲೀಫ್ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮೇಲೆ ಉದುರಿಸ್ಬಿಡ್ಬೋದು. ಸೊ ಚೋಲ ಮಸಾಲೆ ರೆಡಿಗಿರುತ್ತೆ. ಇಷ್ಟ ಆಗಿದೆ, ಅಕ್ಕನ ಕಳಿಸು, ಹಾಗೆ ಬೆಂದಿದೆ ಇವಾಗ. ಗೈಸ್ ಇಷ್ಟೇ. ಸೊ ಇದಾದಮೇಲೆ ಚೋಲ ಮಸಾಲೆ ರೆಡಿ ಇರುತ್ತೆ. ಸೊ ನಿಮಗೂ ಕೂಡ ಇದು ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಯುಕ್ತ ಪೂಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.